ನಮಸ್ಕಾರ ಪುಟ್ಟ ಮಕ್ಕಳೇ. ಇಂದು ನಾವು ಹಿಂದಿನ ಕಾಲಕ್ಕೆ ಪ್ರಯಾಣಿಸೋಣ. ಆಗ ಇದ್ದ ಕೆಲವು ಅದ್ಭುತ ಸಹಾಯಕ ಜನರ ಬಗ್ಗೆ ಕಲಿಯೋಣ. ತುಂಬಾ ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಕೆಲವು ನಿಯಮಗಳು ಅಷ್ಟು ಒಳ್ಳೆಯದಾಗಿರಲಿಲ್ಲ. ಕೆಲವು ನಿಯಮಗಳು ವಿಶೇಷವಾಗಿ ಮಹಿಳೆಯರು ಮತ್ತು ಬೇರೆ ಬೇರೆ ಜಾತಿಯ ಜನರಿಗೆ ಅನ್ಯಾಯ ಮಾಡುತ್ತಿದ್ದವು. ಉದಾಹರಣೆಗೆ, ಸತಿ ಪದ್ಧತಿ ಎಂಬ ಒಂದು ದುಃಖದ ಪದ್ಧತಿ ಇತ್ತು. ಅದರಲ್ಲಿ ಗಂಡ ಸತ್ತರೆ ಹೆಂಡತಿಯೂ ಸಾಯಬೇಕಿತ್ತು. ಹಾಗೆಯೇ ಚಿಕ್ಕ ಹುಡುಗಿಯರಿಗೆ ಮಕ್ಕಳಾಗಿದ್ದಾಗಲೇ ಮದುವೆ ಮಾಡುತ್ತಿದ್ದರು, ಬಾಲ್ಯ ವಿವಾಹ, ಮತ್ತು ಅವರನ್ನು ಗಂಡು ಮಕ್ಕಳಂತೆ ಶಾಲೆಗೆ ಕಳುಹಿಸುತ್ತಿರಲಿಲ್ಲ. ಕೆಲವರನ್ನು ಅವರು ಹುಟ್ಟಿದ ಕುಟುಂಬದ ಕಾರಣಕ್ಕೆ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು. ಆದರೆ ಆಗ ಕೆಲ ಧೈರ್ಯವಂತ ಮತ್ತು ದಯೆಯುಳ್ಳ ನಾಯಕರು ಬಂದರು. ನಾವು ಅವರನ್ನು ಸಮಾಜ ಸುಧಾರಕರು ಎಂದು ಕರೆಯುತ್ತೇವೆ. ಅವರನ್ನು ಆ ಕಾಲದ ಸೂಪರ್ ಹೀರೋಗಳಂತೆ ನೆನಪಿಸಿಕೊಳ್ಳಿ. ರಾಜಾ ರಾಮ್ ಮೋಹನ್ ರಾಯ್ ಮತ್ತು ಈಶ್ವರಚಂದ್ರ ವಿದ್ಯಾಸಾಗರರಂತಹ ವ್ಯಕ್ತಿಗಳು ಬಹಳ ಮುಖ್ಯವಾದವರು. ಅವರು ಇದು ಸರಿಯಲ್ಲ ಎಂದು ಹೇಳಿದರು. ಅವರು ಇದು ಸರಿಯಲ್ಲ ಎಂದು ಹೇಳಿದರು. ಅವರು ಸತೀಲ ಎಂದು ಹೇಳಿದರು. ಅವರು ಸತಿ ಪದ್ಧತಿಯನ್ನು ಶಾಶ್ವತವಾಗಿ ರದ್ದುಗೊಳಿಸಲು ಶ್ರಮಿಸಿದರು. ಅವರು ಮಹಿಳೆಯರನ್ನು ರಕ್ಷಿಸಲು ಬಯಸಿದ್ದರು. ಅವರು ಮಹಿಳಾ ಶಿಕ್ಷಣಕ್ಕಾಗಿ ಹೋರಾಡಿದರು. ಹುಡುಗಿಯರು ಬುದ್ಧಿವಂತರು ಮತ್ತು ಗಂಡು ಮಕ್ಕಳಂತೆ ಶಾಲೆಗೆ ಹೋಗಿ ಓದುವುದು ಮತ್ತು ಬರೆಯುವುದನ್ನು ಕಲಿಯಬೇಕು ಎಂದು ಹೇಳಿದರು. ಅವರು ವಿಧವಾ ಪುನರ್ವಿವಾಹಕ್ಕೆ ಅವಕಾಶ ನೀಡಬೇಕು ಎಂದರು. ಅಂದರೆ, ಒಬ್ಬ ಮಹಿಳೆಯ ಗಂಡ ಸತ್ತರೆ ಅವಳು ಮತ್ತೆ ಮದುವೆಯಾಗಿ ಸಂತೋಷದ ಕುಟುಂಬವನ್ನು ಹೊಂದುವ ಆಯ್ಕೆ ಇರಬೇಕು. ಎಲ್ಲಾ ಜನರು ಸಮಾನರು ಮತ್ತು ಅವರ ಜಾತಿ ಯಾವುದೇ ಇರಲಿ, ಅವರನ್ನು ಪ್ರೀತಿ ಮತ್ತು ಗೌರವದಿಂದ ಕಾಣಬೇಕು ಎಂದು ಎಲ್ಲರಿಗೂ ಕಲಿಸಿದರು. ಈ ಸುಧಾರಕರು ನಮ್ಮ ಸಮಾಜವನ್ನು ಎಲ್ಲರಿಗೂ ಉತ್ತಮ ಮತ್ತು ನ್ಯಾಯಯುತ ಸ್ಥಳವನ್ನಾಗಿ ಮಾಡಲು ಬಯಸಿದ್ದರು. ಅವರು ಎಲ್ಲರಿಗೂ ನಿಜವಾದ ಸ್ನೇಹಿತರಾಗಿದ್ದರು.